ಗುಡಿಯಲ್ಲಿ ಪೂಜೆ ಮಾಡುವಾಗ ಬೇರೆ ರೂಪ ಆಗಿ ಬಂದ್ಬಿಡ್ತಾಳೆ ಅಮ್ಮ ಹೊರಗಡೆ. ಎಲ್ಲ ಈ ಕನ್ನಡ ತಾಯಿ ಮಕ್ಕಳಿಗೂ ಈ ಕನ್ನಡಿಗ ಮಾಡುತ್ತಿರುವ ನಮಸ್ಕಾರಗಳು. ನಮಸ್ಕಾರ. ನಾವಿವತ್ತು ಬೆಳಗ್ಗೆನೆ ಎದ್ದು ಈ ತರ ರೆಡಿಯಾಗಿ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಗಾಯ್ಸ್, ತೋರಿಸ್ತೀನಿ. ಗೈಸ್ ಒಳಗಡೆ ದೇವಸ್ಥಾನ ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ನಾವು ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ನಮ್ ಕಂಡಿದ್ದು ಗಂಟೆ ಹೊಡ್ಕೊಂಡು ಆಯ್ತು. ಆಮೇಲೆ ನೋಡಿ ಯಾವ ತರ ಇದೆ ನೋಡಿ ಗಾಯ್ಸ್ ಒಳಗಡೆ. ಏನ್ ಅಮ್ಮ ಕಾಣ್ತಾ ಇದ್ದಾಳಲ್ವಾ, ಉತ್ತಿನಲ್ಲಿ ಉತ್ಪತ್ತಿ ಆಗಿದ್ದಾಳೆ ಅಂತ ನೋಡಿ. ಅದಕ್ಕೆ ಈ ಅಮ್ಮಗೆ ಉತ್ತಿನ ಎಲ್ಲಮ್ಮ ಅಂತ ಕರೀತಾರೆ. ಇದೆಲ್ಲ ನೋಡ್ಕೊಂಡು ನಾವು ದೇವಸ್ಥಾನ ಸುತ್ತರ್ಬೇಕಾದ್ರೆ ಇಲ್ಲಿ ನಮ್ಮ ಮಾವ ಬೇಗ ನನ್ಗೆ ಮದುವೆ ಆಗ್ಲಿ ಅಂತ ರೊಕ್ಕ ಅಂಟಿಸ್ತಾ ಇದ್ದಾನೆ ನೋಡಿ. ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅದು ಒತ್ತಿ ಅಂಟಿಸ್ತಾ ಇದ್ದಾನೆ, ಅದು ನೋಡಿದ್ರೆ ಕುಂದಿರ್ತಾನೆ ಇಲ್ಲ. ಅದಕ್ಕೆ ನಾನೇನಂದೆ ಗೊತ್ತಾ, ಅದನ್ನಷ್ಟು ಯಾಕೆ ಕಷ್ಟಪಟ್ಟು ಅಂಟಿಸ್ತಾ ಇದೆಯಾ, ನಿನ್ಗೆ ಮದುವೆನೇ ಆಗಲ್ಲ ಬಿಡು ಅಂತ ಅಂದೆ. ಮಕ್ಕಳು ಮೂರು ಬಿಟ್ಟು ನಿಂತು ಬಿಟ್ಟವ್ರಣ್ಣ. ಯಾರಿಗ್ ಮೋಸ ಮಾಡಿದ್ರು ಹೊಟ್ಟೆಗೆ ಮೋಸ ಮಾಡ್ಬಾರ್ದು ಅನ್ಕೊಂಡು ನಾವು ಬಂದ್ಬಿಟ್ಟಿದ್ವಿ ಸೀದಾ ಊಟಕ್ಕೆ. ಊಟ ಮಾಡೋಣ ಮನೆ ಗಾಯ್ಸ್, ಒಬ್ಬನೇ ತಿಂತಿದ್ದೇನಂತೆ ಬೈಬೇಡಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಮಸ್ತಾಗಿ ಎಲ್ಲ ಊಟ ಮಾಡ್ಕೊಂಡು ಎದ್ದು ಬಂದ್ವಿ. ಕೆಲವೊಬ್ರು ಅನ್ಬೋದು ದೇವಸ್ಥಾನದ ಗೋಪುರನೇ ತೋರಿಸ್ತಾ ಇಲ್ಲ, ಬರೀ ನಿನ್ನೆ ತೋರಿಸ್ತಾ ಇದೆಯಲ್ಲ ಅಂತ. ನಾನು ಇವಾಗ ಏನ್ ಹೇಳ್ತಾ ಇದೀನಪ್ಪ ಅಂದ್ರೆ ಮನ್ಸ್ ಕೊಟ್ಟು ಕೇಳಿ, ಮರೆಯೋಕೆ ಹೋಗ್ಬೇಡಿ. ದೇವಸ್ಥಾನದ ವಿಡಿಯೋ ನೆಕ್ಸ್ಟ್ ಬರುತ್ತೆ, ಮಿಸ್ ಮಾಡಿದೆ ನೋಡಿ, ಎಲ್ಲರೂ ಸೈಕ್ ಆಗಿದೆ. ಇದನ್ನೆಲ್ಲ ಮುಗಿಸ್ಕೊಂಡು ಟ್ರ್ಯಾಕ್ಟರ್ ಹತ್ಕೊಂಡು ಸೀದಾ ನಮ್ಮ ಮನೆ ಕಡೆಯಿಂದ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಒಂದೇ ಒಂದು ಫಾಲೋ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.